ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ನೀಡಬೇಕಾಗಿದೆ. ಈ ಒಂದು ಯೋಜನೆ ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರೈತರ ಸಮಸ್ಯೆಯನ್ನ ಆಲಿಸಿ ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಆಗಬೇಕಾಗಿದೆ. ಅವರು ಬೆಳೆಯುವಂತಹ ಬೆಳೆಗಳಿಗೆ ಉತ್ತಮವಾದ ನೀರಾವರಿ ಸೌಲಭ್ಯ ದೊರಕಿಸಿಕೊಡ್ಬೇಕಂತ ಹೇಳಿ ಈ ಒಂದು ಯೋಜನೆಯನ್ನ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಾಬೀತುಪಡಿಸೋದಕ್ಕೆ ಮುಂದಾಗಿದ್ದಾರೆ. ಪ್ರಧಾನಮಂತ್ರಿ ಅವರು ಕರ್ನಾಟಕದಿಂದ ವಿಸ್ತೃತ ಯೋಜನಾ ವರದಿಯನ್ನ ಕಳಿಸಿದ್ರು ಕೂಡ ಅವರು ಹಿಂದಕ್ಕೆ ಕಳಿಸಿದ್ದಾರೆ. ಈ ಮೂಲಕ ಕರ್ನಾಟಕ ಸರ್ಕಾರದ ಈ ಒಂದು ಯೋಜನೆಗೆ ಅಸಮ್ಮತಿಯನ್ನ ಕೇಂದ್ರ ಸರ್ಕಾರ ಸೂಚಿಸ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಈ ಒಂದು ಯೋಜನೆ ಬೆಂಗಳೂರು, ರಾಮನಗರ, ಚನ್ನಪಟ್ಟಣ ಈ ಒಂದು ಸುತ್ತಮುತ್ತ ಭಾಗದ ಗ್ರಾಮಗಳಿಗೆ ಕುಡಿಯುವ ನೀರಿಗಾಗಿ ಯೋಜನೆ ಇದಾಗಿದೆ. ಮತ್ತೆ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೂ ಕೂಡ ಈ ಒಂದು ಯೋಜನೆಯಿಂದ ಸಾಧ್ಯವಾಗುತ್ತೆ. ನೋಡಿ, ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಮಳೆ ಇಲ್ಲದ ಸಂದರ್ಭದಲ್ಲಿ, ಬರಗಾಲದ ಸಂದರ್ಭದಲ್ಲಿ ಈ ಒಂದು ಯೋಜನೆ ಪ್ರಾರಂಭ ಆಗಿ ಈ ಒಂದು ಯೋಜನೆ ಸಾಕಾರಗೊಂಡರೆ ಇಲ್ಲಿಂದ ಹರಿಯುವಂತ ನೀರನ್ನ ಅಲ್ಲಿ ಶೇಖರಣೆ ಮಾಡಿ ಸಂಗ್ರಹಿಸುವ ಮೂಲಕ ಬರಗಾಲದ ಸಂದರ್ಭದಲ್ಲಿ, ಮಳೆಯ ಅಭಾವದ ಸಂದರ್ಭದಲ್ಲಿ ಈ ಒಂದು ನೀರನ್ನ ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ತಮಿಳುನಾಡು ಸರ್ಕಾರವೂ ಕೂಡ ಕಾಲಕ್ಕೆ ಏನು ಒಂದು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ, ಆ ಆದೇಶದ ಅನ್ವಯ ಅವ್ರಿಗೆ ಬೆಳೆ ಬೆಳೆಯೋದಕ್ಕೆ ನೀರನ್ನ ಬಿಡೋದಕ್ಕೆ ಸಾಧ್ಯವಾಗುತ್ತೆ. ಆಗ ಎರಡು ರಾಜ್ಯಗಳಿಗೂ ಕೂಡ ಯಾವುದೇ ನೀರಿನ ಸಮಸ್ಯೆ ಉದ್ಭವ ಆಗೋದಿಲ್ಲ, ಅನುಕೂಲ ಆಗುತ್ತೆ. ಈ ಒಂದು ವಿಷಯವನ್ನ ಮುಂದಿಟ್ಟುಕೊಂಡು ನಮ್ಮ ಕಾಂಗ್ರೆಸ್ ಸರ್ಕಾರ ಮೇಕೆದಾಟು ಯೋಜನೆಯನ್ನ ಕೈಗೆತ್ತಿಕೊಂಡಿದೆ. ಆದರೆ ಇದುವರೆಗಾಯ್ತು ಕೂಡ ಬಿಜೆಪಿ ಸಂಸದರು, ಕರ್ನಾಟಕದ ಬಿಜೆಪಿ ಸಂಸದರು, ಬಿಜೆಪಿ ಅಧ್ಯಕ್ಷರುಗಳು ಒಬ್ರು ಕೂಡ ಈ ಒಂದು ವಿಚಾರವಾಗಿ ಧ್ವನಿ ಎತ್ತಿಲ್ಲ. ಕಾರಣ, ಈ ಒಂದು ಯೋಜನೆ ಸಾಕಾರಗೊಂಡರೆ, ಯಶಸ್ವಿಗೊಂಡರೆ ಈ ಒಂದು ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಲ್ಲುತ್ತೆ ಅಂತ ಹೇಳಿ ಈ ಒಂದು ಯೋಜನೆಗೆ ಧ್ವನಿ ಎತ್ತಿದ್ದೆ. ಈ ಯೋಜನೆಗೆ ಒಂದು ಚಾಲನೆ ನೀಡದೆ ಇರುವ ರೀತಿಯಲ್ಲಿ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳೇ, ನೀವು ಈ ದಿನ ಮೈಸೂರಿಗೆ ಆಗಮಿಸ್ತಾ ಇದ್ದೀರಾ. ನಿಮ್ಗೆ ಈ ಮೂಲಕ ನಾವು ಮನವಿಯನ್ನ ಕೊಡ್ತಾ ಇದ್ದೇವೆ, ಜೊತೆಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ. ಈ ಯೋಜನೆಗೆ ಅನುಮತಿಯನ್ನ ನೀಡುವ ಮೂಲಕ ಕರ್ನಾಟಕ ಹಾಗೂ ತಮಿಳುನಾಡು ಭಾಗದ ರೈತರು ಸಾಮರಸ್ಯದಿಂದ, ಸಹೋದರತೆಯಿಂದ, ಒಂದು ಉತ್ತಮವಾದ ಭಾತೃತ್ವದಿಂದ ನಡೆಯೋದಿಕ್ಕೆ, ಬಾಳೋದಿಕ್ಕೆ, ಬದುಕೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ.